ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗಣೇಶನ ವಿಸರ್ಜನೆ ಇರೋದ್ರಿಂದ ಗಣೇಶನಿಗೋಸ್ಕರ ಕಡಲೆ ಉಸ್ಲಿ, ಕರಿಗಡುಬು ಹಾಗೆ ಅದ್ರ ಜೊತೆ ಚಿತ್ರಾನ್ನನೂ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಒಂದು ಕಾದಿರೋ ಪ್ಯಾನ್ಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಹಸಿಮೆಣಸಿನಕಾಯಿ, ಕರಿಬೇವು, ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಬೆಂದಿರುವಂತಹ ಕಡಲೆಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಡಲೆ ಬೀಜದ ಪುಡಿ ಅಥವಾ ಶೇಂಗಾ ಪುಡಿ ಅಂತೀರಲ್ವ, ಅದನ್ನು ಸ್ವಲ್ಪ ಪುಡಿನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಒಂದು ಪ್ಲೇಟ್ನ ತಟ್ಟೆನ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಅದಾದಮೇಲೆ ರೆಡಿ ಆಗುತ್ತೆ ಕಡಲೆ ಉಸ್ಲಿ. ಇವಾಗ ನಾನು ಮಾಡ್ತಾ ಇರೋದು ಚಿತ್ರಾನ್ನ. ಕಾದಿರೋ ಪ್ಯಾನ್ಗೆ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಜಾಸ್ತಿ ಕರಿಬೇವು ಹಾಕಿದ್ರೆ ಘಮ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಇಂಗು, ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಬೆಂದಿರೋ ಅನ್ನನ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಿಂಬೆ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ಸೂಪರಾಗಿ ರೆಡಿ ಆಗುತ್ತೆ. ಬೆಂಗಳೂರು ಬಂದಮೇಲಂತೂ ನನಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಆಗಿದೆ. ಫೇವ್ರೆಟ್ ರೈಸ್ ಅಂತಲೇ ಹೇಳ್ಬೋದು. ಇದಾದಮೇಲೆ ನಾನು ಕರಿಗಡ್ಬನ್ನ ಮಾಡಿಕೊಂಡೆ. ಆ ರೆಸಿಪಿನ ನಾನು ಶೇರ್ ಮಾಡಿಲ್ಲ. ಸೊ ಗಣೇಶನಿಗೆ ಇಷ್ಟವಾಗಿರುವಂತಹ ಕಡಲೆ ಉಸ್ಲಿ, ಕರಿಗಡುಬು ಮತ್ತು ಚಿತ್ರಾನ್ನನೂ ಆಯಿತು. ಇವಾಗ ಗಣೇಶನ ಪೂಜೆ ಮಾಡ್ತಾ ಇದ್ವಿ. ಮಕ್ಕಳೆಲ್ಲ ತಮ್ಮ ಮನಸ್ಸಲ್ಲಿರೋದೇನೋ ಬೇಡ್ಕೊಂಡು ಗಣೇಶನ ಮುಂದೆ ಬಸ್ಗೆ ಹಾಕ್ತವ್ರೆ. ನಮ್ಮ ಅಬ್ಬಿ ಡ್ಯಾನ್ಸ್ ಮಾಡಬೇಕು ಅಂತ ತಮಟೆನೂ ಶುರು ಮಾಡ್ಕೊಂಡ್ಬಿಟ್ಟ. ಸೊ ಈ ಥರ ಎಲ್ಲ ಪೂಜೆ ಮಾಡಿ ನೈವೇದ್ಯನ ಹಿಡಿದು ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡಿ ತುಂಬ ಎಂಜಾಯ್ ಮಾಡಿದ್ರು. ಹಾಗೆ ಎಲ್ಲರೂ ಪ್ರಸಾದನ ತಿನ್ಕೊಂಡು ಗಣೇಶನ್ನ ಕಳ್ಸೋಕೆ ರೆಡಿ ಆದರು. ಗಣೇಶ ಮುಂದಿನ ವರ್ಷವೂ ಆದಷ್ಟು ಬೇಗ ಬರಲಿ ಅಂತ ಗಣೇಶನ್ನ ಕೇಳಿಕೊಂಡು ಗಣೇಶನ ವಿಸರ್ಜನೆಗಂತ ನಾವು ಹಲ್ಸೂರು ಲೇಕ್ಗೆ ಹೋಗ್ತಾ ಇದ್ದೀವಿ. ನಾವು ಹೊರಟಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಗಣೇಶ ನೋಡಿ ಹಿಂಗೆ ಕೂತಿದ್ದಾನೆ ಮುಂದೆ. ಹಿಂದೆ ಅಬ್ಬಿ ಗೌರಿನ ಹಿಡ್ಕೊಂಡು ಕೂತಿದ್ದಾನೆ. ನನ್ನ ಹತ್ರನೂ ಕೊಡ್ತಾ ಇಲ್ಲ ಗೌರಿನ ಹಿಡ್ಕೊಳ್ಳೋಕ್ಕೆ. ಸೊ ಅವನೇ ಹಿಡೀಲಿ ಅಂತ ಬಿಟ್ಟಿದ್ದೀನಿ. ಎಸ್, ಫೈನಲಿ ಗಣೇಶನ್ನ ವಿಸರ್ಜನೆ ಮಾಡಿದ್ವಿ. ಅಲ್ಲಿ ತುಂಬ ಜನ ಗಣೇಶನ ವಿಸರ್ಜನೆ ಮಾಡೋಕ್ಕಂತ ಬರ್ತಾಯಿದ್ರು. ಸೊ ನೋಡಿದ್ರಲ್ಲ ಎಷ್ಟು ಗಣೇಶನ ಜೊತೆ ಅಟ್ಯಾಚ್ಮೆಂಟ್ ಅಂದರೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಗಣೇಶನ್ನ ನೀರಲ್ಲೇ ಯಾಕೆ ಬಿಡ್ತಾರೆ ಅಂತ ನಿಮ್ಗೆ ಗೊತ್ತಾ? ನಂಗೆ ಗೊತ್ತಿರೋ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವೇದವ್ಯಾಸ ಮುನಿಗಳು ಮಹಾಭಾರತವನ್ನು ಬರಿಬೇಕಾದ್ರೆ ಅಂದರೆ ಹೇಳ್ತಿರ್ಬೇಕಾದ್ರೆ ಗಣೇಶನ್ನ ಬರೆಯೋಕ್ಕಂತ ಕೂಡಿಸ್ತಾರಂತೆ. ಆವಾಗ ಗಣೇಶ ಒಂದು ಷರತ್ತು ಹಾಕ್ತಾನೆ, ನೀವು ಸ್ವಲ್ಪನೂ ಹೇಳೋದನ್ನ ನಿಲ್ಲಿಸಬಾರ್ದು, ನಾನು ಬರೆಯೋದನ್ನ ನಿಲ್ಲಿಸಲ್ಲ. ಒಂದು ವೇಳೆ ನೀವು ಹೇಳೋದನ್ನ ನಿಲ್ಲಿಸಿದ್ರೆ ನಾನು ಬರೆಯೋದನ್ನ ನಿಲ್ಲಿಸ್ಬಿಡ್ತೀನಿ, ಬರೆಯಲ್ಲ ಅಂತ. ಸೊ ಆವಾಗ ವೇದವ್ಯಾಸರು ಹೇಳ್ತಾರೆ, ಸರಿ ನಾನು ಹೇಳೋದನ್ನ ನಿಲ್ಲಿಸಲ್ಲ, ನೀನು ಬರೆಯೋದನ್ನ ನಿಲ್ಲಿಸ್ಬೇಡ ಅಂತ. ಅವರು ಮಹಾಭಾರತವನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಗಣೇಶ ಅದನ್ನು ಬರಿತಾ ಇರ್ತಾನೆ. ಸೊ ಅವರು ವೇದವ್ಯಾಸರು ಗಣೇಶ ಚತುರ್ಥಿ ದಿನವೇ ಬರೆಯಲು ಸ್ಟಾರ್ಟ್ ಮಾಡಿದ್ರಂತೆ, ಹೇಳಲು ಸ್ಟಾರ್ಟ್ ಮಾಡಿದ್ರು ಇದು ಮಹಾಭಾರತವನ್ನು. ಆವಾಗ ಗಣೇಶ ಬರಿತಾ ಇದ್ದಂತೆ.
ಪೂರ್ತಿ 10 ದಿನದವರೆಗೂ ಮಹಾಭಾರತ ಕಥೆಯನ್ನು ಹೇಳ್ಕೊಂಡು ಹೋಗ್ತಾರೆ. ಗಣೇಶ ಅದನ್ನು ನೀಟಾಗಿ ಬರ್ಕೊಂಡು ಹೋಗ್ತಾನೆ. 10 ದಿನ ಆದ ನಂತರ ವೇದವ್ಯಾಸರು ಗಣೇಶನ ಮುಟ್ಟಿ ನೋಡಿದ್ರೆ ಗಣೇಶನ ಫುಲ್ಲು ಮೈ ತಾಪ ಹೆಚ್ಚಾಗಿರುತ್ತಂತೆ. ಅದಕ್ಕೆ ಗಣೇಶನ ನೀರಲ್ಲಿ ಮುಳುಗಿಸಿ ಅವನನ್ನು ತಂಪು ಮಾಡ್ತಾರೆ. ಅದಕ್ಕೆ ಇವತ್ತಿನವರೆಗೂ ಗಣೇಶನ ವಿಸರ್ಜನೆ ನೀರಲ್ಲೇ ಮಾಡೋದು. ಇನ್ನೊಂದು ಕಡೆ ಹೇಳ್ತಾರೆ, ಆನೆಗೆ ನೀರಂದರೆ ಇಷ್ಟ ಅಲ್ವಾ, ಅದಕ್ಕೆ ಗಣೇಶನಿಗೂ ನೀರಂದರೆ ಇಷ್ಟ ಅಂತೆ. ಹೇಗೆ ವಿಷ್ಣು ಅಲಂಕಾರ ಪ್ರಿಯನೋ, ಶಿವ ಭಕ್ತಿ ಪ್ರಿಯನೋ, ಅದೇ ರೀತಿ ಗಣೇಶ ತರ್ಪಣ ಪ್ರಿಯ ಅಂತೆ. ಅದಕ್ಕೆ ಅವನನ್ನು ನೀರಲ್ಲಿ ಬಿಟ್ಟರೆ ಅವನಿಗೆ ಶಾಂತಿ ಅಂದರೆ ನೆಮ್ಮದಿಗೆ ಒಂಥರ ಖುಷಿ ಆಗುತ್ತಂತೆ ಅವನಿಗೆ. ಅದಕ್ಕೆ ನೀರಲ್ಲೇ ವಿಸರ್ಜನೆ ಮಾಡೋದು. ಇದು ನೀವು ನೋಡ್ತಾ ಇದ್ದೀರಲ್ಲ ಹಲ್ಸೂರು ಲೇಕು, ನಮ್ಮ ಮನೆ ಹತ್ತಿರದಲ್ಲಿರುವಂತಹ ಒಂದು ಲೇಕ್ ಅಂದರೆ ಇದೆ. ಅದಕ್ಕೆ ಗಣೇಶನ ವಿಸರ್ಜನೆಗೆ ನಾವು ಪ್ರತಿ ವರ್ಷ ಇಲ್ಲೇ ಬರೋದು. ಗಣಪತಿ ಬಾಪ್ಪ ಅಲ್ಲಿ ನೋಡು 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 ಗಣೇಶ ಇದೆಲ್ಲ ನೋಡ್ತಾ ಇದ್ದರೆ ನನಗನ್ಸೋದು ಒಂದೇ, ದೊಡ್ಡದಾಗಿರೋ ಗಣೇಶನ ತಗೊಂಡು ಡ್ಯಾಮೇಜ್ ಮಾಡೋಕ್ಕಿಂತ ಪುಟ್ಟದಾಗಿ ಚಿಕ್ಕದಾಗಿರೋವಂಥ ಗಣೇಶನ ಪೂಜಿಸೋದು ಒಳ್ಳೆಯದು. ಯಾಕಂದರೆ ನಮ್ಮ ನೇಚರ್ ಫ್ರೆಂಡ್ಲಿ ಆಗಿರೋವಂಥ ಚಿಕ್ಕ ಗಣೇಶನೇ ಓಕೆ. ಪುಟ್ಟ ಗಣೇಶನ ನೀರಲ್ಲಿ ಈಸಿಯಾಗಿ ಬಿಡ್ಬೋದು ಮತ್ತು ಯಾವುದೇ ತೊಂದರೆನೂ ಆಗಲ್ಲ. ದೊಡ್ಡ ಗಣೇಶನ ನೀರಲ್ಲಿ ಬಿಡಬೇಕಾದ್ರೆ ಏನಾದರೂ ಹಾನಿ ಆಗೋದು ಸಹಜ. ಅದಕ್ಕೆ ಪುಟ್ಟ ಗಣೇಶನೇ ಬೆಸ್ಟು ನನ್ನ ಪ್ರಕಾರ. ನೋಡ್ತಾ ಇದ್ದೀರಾ ಅಲ್ವಾ, ಒಂದಕ್ಕಿಂತ ಒಂದು ಚೆನ್ನಾಗಿರುವ ಗಣೇಶ ಬಂದಿತ್ತು, ಕಲರ್ಫುಲ್ ಆಗಿರೋದು. ಒಂದು ಗಣೇಶ ಅಂತೂ ಸ್ಪೈಡರ್ ಮ್ಯಾನ್ ಗಣೇಶ ಮಾಡಿದ್ದಾರೆ. ನೋಡಿದ್ರೆ ಎಷ್ಟು ಕ್ಯೂಟಾಗಿ ಚೆನ್ನಾಗಿತ್ತು ಅಂದರೆ ಚಿಕ್ಕ ಮಕ್ಕಳಿಗಂತೂ ಆ ಗಣೇಶನೇ ಫೇವ್ರೇಟ್ ಅನಿಸುತ್ತೆ. ಆ ಥರ ರೆಡಿ ಮಾಡಿದ್ರು. ಇದೆಲ್ಲ ವಿಸರ್ಜನೆನ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ನಮ್ಮ ಏರಿಯಾ ಗಣಪತಿ ಮೆರವಣಿಗೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನೀವೇ ನೋಡ್ಕೊಂಡ್ಬನ್ನಿ. ಅಲ್ಲಿ ಅವರೆಲ್ಲ ತಮಟೆ ಹಾಕ್ತಿದ್ರೆ ಈ ಕಡೆ ನಮ್ಮ ಅಭಿನೂ ತಮಟೆ ಬಾರಿಸ್ತವನೇ. ನೋಡಿ, ಈ ಥರ ಇವನಿಗೆ ಆಟ ಆಡೋದ್ರಲ್ಲಿ ತುಂಬ ಖುಷಿ. ಅದಕ್ಕೆ ಈ ಥರ ತಮಟೆ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ.
ಇದು ನೆಕ್ಸ್ಟ್ ಕ್ರಾಸ್ ಅಲ್ಲಿ ಇರೋ ಗಣೇಶನ್ ಮೆರವಣಿಗೆ ಮಾಡ್ತಾ ಇದ್ರು. ಗೌರಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಇಲ್ಲಿ ನೋಡ್ಬೋದು ನೀವು ನಮ್ಮ ಪುಟ್ಟ ಗಣೇಶ ದೊಡ್ಡ ಗಣೇಶನ ಕೈಯಲ್ಲಿ ಕೂತಿದ್ದಾನೆ. ಅಭಿ ಗಣೇಶನ ಕೈಯಲ್ಲಿ ಕೂತಿರೋದು. ಸೂಪರ್ ಆಗಿದೆ ಪೋಸು. ನೋಡಿದ್ರಲ್ಲ ಗಣೇಶ ವಿಸರ್ಜನೆ ದಿನ ನಾವು ಏನೆಲ್ಲ ಮಾಡಿದ್ವಿ, ಎಲ್ಲಿ ವಿಸರ್ಜನೆ ಮಾಡಿದ್ವಿ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.